ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಮೊದಲು ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಉತ್ತರ ಕೊಟ್ಟ ಬಳಿಕ ನಾವು ಉತ್ತರ ಕೊಡ್ತೀವಿ ಎಂದಿದ್ದಾರೆ. ಸದಾಶಿವನಗರ ನಿವಾಸದ ಬಳಿ ಮಾತನಾಡಿ, ಇಂದು ಮದ್ದೂರಿನಲ್ಲಿ ನಮ್ಮ ಸಮಾವೇಶ ಇದೆ. ನಮ್ಮ ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರ ಕೊಡಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಹಣ ಏಕೆ ಬಿಡುಗಡೆಯಾಗಿಲ್ಲ ಮತ್ತು ಹಣವನ್ನ ಯಾಕೆ ಬಿಡುಗಡೆ ಮಾಡಿಸಲಿಲ್ಲ? ಹಿಂದೆ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ಏನೇನು ಮಾತನಾಡಿದ್ವಿ, ನೀವೇನು ಮಾತನಾಡಿದ್ದೀರಿ ಎಂಬುದ್ರ ಬಗ್ಗೆ ಉತ್ತರ ಕೊಡ್ಲಿ ಅಂತ ಕೇಳ್ತೀವಿ. ನೀವು ಮಾಡಿರುವ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೀವಿ. ಇಲ್ಲಿಯ ತನಕ ಉತ್ತರ ಕೊಟ್ಟಿಲ್ಲ ಅಂತ ಡಿಕೆಶಿ ಹೇಳಿದ್ರು. ಕುಮಾರಸ್ವಾಮಿ ಅವರು ನನ್ನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡ್ಲಿ, ಯಾವುದೇ ಸಮಸ್ಯೆ ಇಲ್ಲ. ಯಾವಾಗ ಬೇಕಾದ್ರೂ ನನ್ನನ್ನ ಲೆಕ್ಕ ಕೇಳಲಿ. ನಾನು ನಿಮ್ಮ ಸಹೋದರನ ಲೆಕ್ಕ ಕೇಳಿದ್ದೇನೆ. ಮೊದಲು ಆ ಲೆಕ್ಕ ಕೊಡ್ಲಿ. ನಿಮ್ದು ಚರ್ಚೆ ಆಮೇಲೆ ಮಾಡೋಣ. ನನ್ನದು ಪಟ್ಟಿ ಕೊಡೋಣ, ನಿಮ್ದು ಪಟ್ಟಿ ಕೊಡೋಣ. ಯಾವುದೂ ಮುಚ್ಚುಮರೆ ಬೇಡ. ನಿಮ್ಮ ಸಹೋದರನಿಗೆ ಹಣ ಹೇಗ್ ಬಂತು, ನಿಮ್ಮ ಅಧಿಕಾರ ಇದ್ದಾಗ ನಿಮ್ಮ ಸಹೋದರ ಯಾವ ರೀತಿ ದುರುಪಯೋಗ ಮಾಡಿಕೊಂಡ್ರು, ಅದೆಲ್ಲ ಮೊದಲು ಲೆಕ್ಕಾಚಾರ ಹಾಕೋಣ ಎಂದು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ನನ್ನನ್ನು ವಿಜೇಂದ್ರ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ದಾರೆ. ನಿಮ್ಮ ತಂದೆಯನ್ನ ರಾಜೀನಾಮೆ ಕೊಡಿಸಿದ್ಯಾಕೆ, ಯಾಕೆ ಜೈಲಿಗೆ ಕಳುಹಿಸಿದೆ ಎಂಬುದನ್ನ ನೀನು ಹೇಳು. ನಿನ್ನ ಲೆಕ್ಕಾಚಾರ ಮೊದಲು ಹೊರಬರಲಿ. ಯತ್ನಾಳ್ ಮತ್ತು ಗೂಳಿಹಟ್ಟಿ ಶೇಖರ್ಗೆ ಮೊದಲು ಉತ್ತರ ಕೊಡಿ. ನಿಮ್ಮ ಪಕ್ಷದವರಿಗೆ ಮೊದಲು ಉತ್ತರ ಕೊಡಿ, ಆಮೇಲೆ ನಾವು ಉತ್ತರ ಕೊಡ್ತೀವಿ ಅಂತ ವಿಜೇಂದ್ರ ವಿರುದ್ಧ ಡಿಕೆಶಿ ವಾಗ್ದಾಳಿ ಮಾಡಿದ್ದಾರೆ. ಇವತ್ತು ಮದ್ದೂರು ಇದೆ ನಮ್ದು. ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ. ಕೇಂದ್ರ ಸರ್ಕಾರದಿಂದ ಯಾಕೆ ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ ಅದೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿದ್ದೆ. ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದು, ಫಸ್ಟ್ ಲೆಕ್ಕ ಹಾಕ್ಕೊಡು. ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋಣ. ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದೆಯಾ ಕೊಡೋಣ, ನಂದು ಕೇಳ್ತಾ ಇದೆಯಾ ಕೊಡೋಣ. ಅವೆಲ್ಲ ಏನು ಯಾವುದು ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ, ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು. ಆಮೇಲೆ ಹೇಳಬೇಕು. ಬ್ರಹ್ಮಾಂಡ ಅದೇನೋ ಹೇಳ್ತಿರಲ್ಲ, ಭ್ರಷ್ಟಾಚಾರ ಇವು ಹೇಳ್ತಿರೋದು ನನ್ನ ಮೇಲೆ. ಇವು ವಿಜೇಂದ್ರ ಪಿತಾಮಹ ನೀನು ಹೇಳಪ್ಪ, ನಿಮ್ಮ ಅಪ್ಪನ ಯಾಕೆ ನೀನು ಕಳಿಸ್ದೆ ಜೈಲಿಗೆ, ಯಾಕೆ ರಾಜೀನಾಮೆ ಕೊಡಿಸ್ದೆ, ಏನಾಯ್ತು, ಎಲ್ಲಿ ಬಂತು, ನಿನ್ನ ಲೆಕ್ಕಾಚಾರ ಇದೆಯಲ್ಲ. ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ. ನಿಮ್ಮ ಯತ್ನಾಳಿಗೆ ಉತ್ತರ ಕೊಡು ಫಸ್ಟು. ಬೇರೆ ಗೂಳಿಹಟ್ಟಿ ಶೇಖರ್ಗೆ ಉತ್ತರ ಕೊಡಿ. ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು. ಎರಡನೇ ಸಬ್ಜೆಕ್ಟ್ ನನಗೆ ಕೊಡೋರು. ಅದಕ್ಕೆ ದಯವಿಟ್ಟು ಚರ್ಪಟ್ಟದಲ್ಲಿ ಕೊಡಬೇಕು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.